ಸರ್ಕಾರದ ವಿರುದ್ಧ ಕುಸ್ತಿಗೆ ರೆಡಿ ಆಯ್ತಾ ಎನ್ಡಿಎ ಸಭಾಪತಿ ರಾಜೀನಾಮೆ ವಿಚಾರದಲ್ಲಿ ಭಾರೀ ಜಟಾಪಟಿ. ಸರ್ಕಾರದ ವಿರುದ್ಧ ಕುಸ್ತಿಗೆ ರೆಡಿ ಆಯ್ತಾ ಎನ್ಡಿಎ ಸಭಾಪತಿ ರಾಜೀನಾಮೆ ವಿಚಾರದಲ್ಲಿ ಭಾರೀ ಜಟಾಪಟಿ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಕರೆ. ರಾಜೀನಾಮೆ ನೀಡುವಂತೆ ಹೋರಾಟಿಗೆ ಡಿಕೆ ಶಿವಕುಮಾರ್ ಮನವಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೂಚನೆ ನೀಡಿದೆ, ದಯವಿಟ್ಟು ರಾಜೀನಾಮೆಯನ್ನ ಕೊಡಿ ಅಂತ ಹೇಳಿ ಸಿಎಂ ಕರೆ. ಆದರೆ ಹೋರಾಟಿ ರಾಜೀನಾಮೆ ಕೊಡೋದು ಡೌಟ್. ಇದು ಕಲುಷಿತ ರಾಜಕಾರಣ, ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿರುವಂತಹ ಸಭಾಧ್ಯಕ್ಷರ ಸ್ಥಾನ, ಸಂವಿಧಾನಿಕ ಹುದ್ದೆ ಪಕ್ಷದ ಲೆಟರ್ ಹೆಡ್ನಲ್ಲಿ ಎಂದೂ ಕೂಡ ಆಯ್ಕೆಯಾಗಿರಲಿಲ್ಲ. ನನಗೆ ನೋಟಿಸ್ ಕೊಡಲಿ, ಉತ್ತರವನ್ನ ಕೊಡ್ತೇನೆ. ಸದನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲಿ, ವಿಪಕ್ಷ ನಾಯಕರ ಜೊತೆಗೆ ಚರ್ಚಿಸಿ ನಿರ್ಧರಿಸುತ್ತೇನೆ ಅಂತ ಹೇಳಿ ಹೋರಾಟಿಯವರು ಹೇಳಿದ್ದಾರೆ. ಏನಾಗಿದೆ, ಸರ್ಕಾರದ ವಿರುದ್ಧ ಈಗ ಕುಸ್ತಿಗೆ ರೆಡಿಯಾದಂತೆ ಕಾಣಿಸ್ತಾ ಇದೆ ಎನ್ಡಿಎ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಭಾಪತಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಸುದ್ದಿ ಇದು. ಸಭಾಪತಿ ರಾಜೀನಾಮೆ ವಿಚಾರದಲ್ಲಿ ಭಾರೀ ಜಟಾಪಟಿ ಉಂಟಾಗಿದೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ ಕರೆಯನ್ನ ಮಾಡಿ ರಾಜೀನಾಮೆ ನೀಡುವಂತೆ ಹೊರಟ್ಟಿಯವರಿಗೆ ಹೇಳಲಾಗಿದೆ. ಇನ್ನು ಹೊರಟ್ಟಿಯವರಿಗೆ ಡಿಕೆ ಶಿವಕುಮಾರ್ ಅವರು ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ವಿಚಾರಗಳು ಕೇಳಿಬಂದಿದೆ. ಸೊ ವಿನಂತಿ ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಹೊರಟ್ಟಿ ರಾಜೀನಾಮೆ ನೀಡೋದು ಡೌಟ್ ಆಗಿದೆ. ಯಾಕಂತಂದ್ರೆ ಇದು ಕಲುಷಿತ ರಾಜಕಾರಣ ಅಂತ ಹೇಳಿ ಹೊರಟ್ಟಿ ಅವರು ಸಿಟ್ಟನ್ನು ಹೊರಗಾಕಿದ್ದಾರೆ. ಏನು ಅಂತಂದ್ರೆ, ರಾಜೀನಾಮೆ ನೀಡುವಂತೆ ಕರೆ ಮಾಡಿದಾಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೂಚನೆ ನೀಡಿದೆ, ದಯವಿಟ್ಟು ರಾಜೀನಾಮೆ ಕೊಡಿ ಅಂತ ಹೇಳಿ ಸಿಎಂ ಕರೆ ಮಾಡಿದಾಗ ಹೊರಟ್ಟಿಯವರು ರಾಜೀನಾಮೆ ಕೊಡುವುದು ಡೌಟು. ಇದು ಯಾಕಂದ್ರೆ ಇದು ಕಲುಷಿತ ರಾಜಕಾರಣ, ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಹೇಳಿ ಸಭಾಧ್ಯಕ್ಷ ಸ್ಥಾನ ಸಂವಿಧಾನಿಕ ಹುದ್ದೆಯಾಗಿದೆ, ಪಕ್ಷದ ಒಂದು ಲೆಟರ್ ಹೆಡ್ನಲ್ಲಿ ಎಂದಿಗೂ ಕೂಡ ಆಗಿಲ್ಲ ಅಂತ ಹೇಳಿ ಅವರು ಬೇಜಾರನ್ನು ವ್ಯಕ್ತಪಡಿಸಿದ್ರು. ಹಾಗೆ ನನಗೆ ನೋಟಿಸ್ ಕೊಡಲಿ, ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ ಅಂತ ಹೇಳಿ ಅವರು ಹೇಳಿದ್ದಾರೆ.